ಮಲ ಹೊರುವ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಮಲವನ್ನ ತಲೆಯ ಮೇಲೆ ಹೊತ್ತಿದ್ದಾರೆ ಕಟ್ಟಡ ಕಾರ್ಮಿಕರು. ನಿಜಕ್ಕೂ ಶೇಮ್ ಆಗುತ್ತೆ. ಶೌಚ ಗುಂಡಿಗೆ ಇಳಿದು ಸ್ವಚ್ಛಗೊಳಿಸಿ ಮಲವನ್ನ ತಲೆ ಮೇಲೆ ಹೊತ್ಕೊಂಡು ಸಾಗಿಸಿರುವಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನಲ್ಲಾಗಿದೆ. ಕಾಲ ಎಷ್ಟು ಬದಲಾಗಿದೆ, ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ, ಇಂಥ ಕಾಲದಲ್ಲೂ ಕೂಡ ಮಲ ಹೊರುವ ಪದ್ಧತಿ ಇನ್ನೂ ಇದೆ ಅಂದ್ರೆ ನಿಜಕ್ಕೂ ಅಸಹ್ಯ ಅನ್ಸುತ್ತೆ. ಅದನ್ನು ಮಾಡಿಸ್ದವ್ರದ್ದು ತಪ್ಪೆ, ಮಾಡೋಕೊಪ್ಪದವ್ರದ್ದು ಅದು ಕೂಡ ಒಂದು ರೀತಿ ತಪ್ಪಾಗಿರುತ್ತೆ. ಇಲ್ಲಿ ಗಮನಿಸ್ತಾ ಇದ್ರಿ, ಮಲವನ್ನ ತಲೆಯ ಮೇಲೆ ಹೊತ್ತ ಕಟ್ಟಡ ಕಾರ್ಮಿಕರು ಕ್ಲೀನ್ ಮಾಡ್ತಾ ಇರುವಂತಹ ದೃಶ್ಯ. ಈ ಕಾಲದಲ್ಲಿ ಅದಕ್ಕೆ ಹೇಳಿದ್ದು ಎಂತೆಂಥ ಎಕ್ವಿಪ್ಮೆಂಟ್ಗಳು, ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ. ಆದರೆ ಇನ್ನೂ ಕೂಡ ಇಂಥವ್ರುಗಳನ್ನ ಮಲ ಹೊರಕ್ಕೆ ಬಳಸ್ಕೊಳ್ತೀರಾ ಮನುಷ್ಯರನ್ನ ಅಂದರೆ ನೀವು ಮನುಷ್ಯತ್ವ ಇಲ್ದಲ್ಲೇ ಇದ್ದಂಥವ್ರು ಅಂತಷ್ಟೇ. ಯಾರು ಏನು ಎತ್ತ ತನಿಖೆ ಆಗಬೇಕು. ಇಂತಹ ಪ್ರಕರಣಗಳು ಈಗಲೂ ಕೂಡ ಜೀವಂತವಾಗಿದೆ ಅಂದರೆ ಶೇಮ್ ಅನ್ಸುತ್ತೆ, ನಾಚಿಕೆ ಆಗುತ್ತೆ, ಅಸಹ್ಯ ಆಗುತ್ತೆ. ಮಲವನ್ನ ತಲೆ ಮೇಲೆ ಹೊರುವಂತಹ ಪದ್ಧತಿ ಇನ್ನೂ 2024 ಕಾಲಿಟ್ಟಿದ್ದೀವಿ. ಆ ಟೆಕ್ನಾಲಜಿ ಇದು ಮತ್ತೊಂದು ಮಗದೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಕಾಲದಲ್ಲೂ ಹಿಂಗಿದೆ ಅಂದರೆ ಶೇಮ್ ಅಲ್ವಾ ಇದು?